ಸ್ವಾಮೀಜಿಯವರು ಈ ಸಾಮಾಜಿಕವಾಗಿ ಬಹಳ ದೊಡ್ಡ ಒಂದು ಕ್ರಾಂತಿಯನ್ನೇ ಮಾಡಿದ್ದಾರೆ. ಲಯನ್ಸ್ ಕ್ಲಬ್ನ ಮೂಲಕ ಇರಬಹುದು, ಚೇಂಬರ್ ಆಫ್ ಕಾಮರ್ಸ್ ನ ಒಂದು ವೇದಿಕೆಯಲ್ಲಿ ಇರಬಹುದು, ಇನ್ನು ಅನೇಕ ಧಾರ್ಮಿಕ ಈ ದೇವಾಲಯಗಳ ಒಂದು ಪ್ರಮುಖ ಒಂದು ಜವಾಬ್ದಾರಿಯಲ್ಲಿದ್ದು ತುಂಬಾ ಉತ್ತಮ ಕಾರ್ಯಗಳನ್ನೆಲ್ಲ ಮಾಡಿದ್ದಾರೆ. ಮತ್ತು ರಾಜಕಾರಣ, ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಅವರು ಮಹಾನಗರ ಪಾಲಿಕೆ ಸದಸ್ಯರಾಗಿಯೂ ಕೂಡ ಒಂದು ಸೇವೆಯನ್ನು ಸಲ್ಲಿಸಿ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದ ರಾಜಕೀಯ ದಿಗ್ಗಜರುಗಳಾದ ಬಂಗಾರಪ್ಪನವರು, ಯಡಿಯೂರಪ್ಪನವರು ಮತ್ತು ನಮ್ಮ ಈಶ್ವರಪ್ಪನವರು ಇನ್ನು ಅನೇಕ ರಾಜಕೀಯ ಮುಖಂಡರುಗಳ ಜೊತೆ ಬಹಳ ಉತ್ತಮವಾದ ಒಂದು ಬಾಂಧವ್ಯವನ್ನ ಇಟ್ಕೊಂಡಿದ್ರು ಅಂತ ಹೇಳ್ತಾರೆ. ಇದೆಲ್ಲವೂ ಕೇವಲ ಅಯ್ಯಪ್ಪನ ಭಕ್ತರಾಗಿಯಾ ಅಥವಾ ಹೇಗೆ ಅವರು ಇದೆಲ್ಲವನ್ನು ಕೂಡ ನಿಭಾಯಿಸಿದ್ರು ಅನ್ನೋದ್ರ ಬಗ್ಗೆ ನಾವು ದಯಮಾಡಿ ತಿಳಿಸ್ಬೇಕು. ಇದಕ್ಕೆ ಈಗ ನಾವು ಸುಮಾರು 6 ದಶಕಗಳ ಹಿಂದೆ ಹೋಗಬೇಕಾಗ್ತದೆ. ಈ ಪ್ರಶ್ನೆಗೆ ಉತ್ತರ, ದಿಂಡಕಲ್ಲಲ್ಲಿ ಇದ್ದಾಗಲೇ ಶಾಲೆಯಲ್ಲಿ ಅವರ ಒಂದು ನೇತೃತ್ವ, ಲೀಡರ್ಶಿಪ್ ಕ್ವಾಲಿಟೀಸ್ ಬೆಳೀತಾ ಬಂತು. ಸೆಂಟ್ ಮೇರೀಸ್ ಅನ್ನ ಶಾಲೆಯಲ್ಲಿ ಓದ್ತಾ ಇರಬೇಕಾದ್ರೆ ತಮ್ಮ ಸಹಪಾಠಿಗಳಿಗೆ ಯಾವುದೇ ಕಷ್ಟ ಆದ್ರೂ ಫಸ್ಟ್ ನಿಂತಿರೋರು ಅವರೇ. ಅದನ್ನ ಕ್ರೋಢೀಕರಿಸ್ತಾ ಮೇಲೆ ಬರ್ತಾ ಬರ್ತಾ ಕಾಲೇಜಲ್ಲಿ ಬರ್ತಾ ಆಗಿನ ಕಾಲದಲ್ಲಿ ಒಂದು ದೊಡ್ಡ ಕ್ರಾಂತಿ ನಡೀತು. ಕಾಮರಾಜ್ ನಾಡರ್ ಮುಖ್ಯಮಂತ್ರಿ ಆಗಿದ್ದಾಗ ಹಿಂದಿ ಅಳವಡಿಕೆ ಬೇಡ ಅನ್ನೋದೊಂದು ಕ್ರಾಂತಿ ನಡೀತು. ಆವಾಗ ಇವರು ಮುಂದಾತ್ವಲ ತೋರಿಸಿ ತುಂಬ ಹೋರಾಟಗಳಲ್ಲಿ ಭಾಗಿಯಾಗಿದ್ದರು. ಮೊನ್ನೆ ಸುಮಾರು 2-3 ವರ್ಷದ ಹಿಂದೆ ನಾನು ಗುರುಗಳ ಜೊತೆಗೆ ಹೋದಾಗ ದಿಂಡಕಲ್ ಶ್ರೀನಿವಾಸನ್ ಅಂತ ಒಬ್ಬರನ್ನ ಭೇಟಿಯಾದ್ವಿ. ಅವ್ರು ನಾನು ಭೇಟಿಯಾದ ತಕ್ಷಣ ಹೇಳಿದರು, ಸ್ವಾಮಿ ನೀವು ಹುಟ್ಟಿದ್ದು ಬಹಳ ಸಂತೋಷ ಆಯಿತು, ನನಗೂ ಬಹಳ ಉಪಕಾರ ಆಯಿತು ಅಂದರು. ನನ್ನ ಹುಟ್ಟಿಗೂ ಇವರಿಗೂ ಏನು ಸಂಬಂಧ ಅಂತ ಸ್ವಾಮಿ ಕೇಳಿದೆ. ಯಾಕೆ ಸ್ವಾಮಿ ಈಗ ಹೇಳ್ತಾ ಇದ್ದೀರಾ ಅಂತ. ಆವಾಗ ಶ್ರೀನಿವಾಸನ್ ಆಗಿನ ಕಾಲದಲ್ಲಿ, ಈಗ ಮೊನ್ನೆ ಲಾಸ್ಟ್ ಟರ್ಮಲ್ಲಿ ಫಾರೆಸ್ಟ್ ಮಿನಿಸ್ಟರ್ ಆಗಿದ್ರು ADMK ಗೌರ್ಮೆಂಟಲ್ಲಿ. ಅವ್ರು ಹೇಳಿದರು, ನಾನು ಕಾಲೇಜಲ್ಲಿ ಎಷ್ಟು ಪ್ರಯತ್ನ ಮಾಡಿ ಎಲೆಕ್ಷನಿಗೆ ನಿಂತು ಗೆಲ್ಲಬೇಕು ಅಂತ ಪ್ರಯತ್ನ ಪಟ್ಟರು, ಈ ಸ್ವಾಮಿ ಲಾಸ್ಟ್ ಒಂದು ದಿವಸ ಬಂದು ಮಾತಾಡಿ ನಮ್ಮನ್ನು ಸೋಲಿಸ್ಬಿಟ್ಟು ಹೋಗ್ಬಿಡೋರು. ಸೊ ಇವರು ಶಿವಮೊಗ್ಗಕ್ಕೆ ಹೋಗಿದ್ರಿಂದ ನನ್ನ ದಾರಿ ಸುಗಮವಾಯಿತು, ನೀವು ಹುಟ್ಟಿದ್ರಿಂದ ಅವ್ರು ಅಲ್ಲೇ ಇರೋದ್ರಿಂದ ಈಗ ನಮ್ಮ ದಾರಿ ರಾಜಕೀಯದಲ್ಲಿ ಬೆಳೀತಾ ಬಂತು ಅಂತ. ಸೊ ಆ ಥರ ಅವರ ಅಭಿಮಾನಿಗಳಾಗ್ಲಿ ಅವರ ರಾಜಕೀಯ ಒಡನಾಟಗಳಾಗ್ಲಿ ಬೆಳೀತಾ ಬಂತು. ಇಲ್ಲಿ ಬಂದ ಮೇಲೆ ಅವರಿಗೆ ರಾಜಕೀಯ ಅನ್ನೋದು ಮನಸ್ಸಲ್ಲಿ ಯಾವತ್ತೂ ಅವರಿಗೆ ಇಷ್ಟ ಇರಲಿಲ್ಲ. ನಾನು ನಿಜ ಹೇಳಬೇಕು ಅಂದ್ರೆ, ನಾನು ಎಷ್ಟೋ ಸಲ ಕೇಳಿದ್ದೀನಿ. ಆದರೆ ಅಲ್ಲಿರೋ ಮುಖಂಡರು ಬಹಳ ಹತ್ರ. ಒಂದು ಉದಾಹರಣೆ ಹೇಳಬೇಕು ಅಂದ್ರೆ ಅವರೇ ಹೇಳೋರು, ನಾನು ಕೇಳ್ತದೆ ಯಾಕೆ ಸ್ವಾಮಿ ರಾಜಕೀಯ ಒಡನಾಟ ಬೇಕು ಅಂತ. ಅವ್ರು ಹೇಳೋರು, ಎಲ್ಲರಲ್ಲೂ ಒಳ್ಳೆತನ ಇದೆ. ಬಂಗಾರಪ್ಪರಾಗ್ಲಿ, ಈಶ್ವರಪ್ಪರಾಗ್ಲಿ, ಯಡಿಯೂರಪ್ಪರಾಗ್ಲಿ ಎಷ್ಟು ಸೇವೆ ಮಾಡಿದ್ದಾರೆ ದೇವಸ್ಥಾನಕ್ಕೋಸ್ಕರ. ಮುಖ್ಯವಾದ ಉದಾಹರಣೆ ಇಲ್ಲಿನ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ರಾಮನ್ ಶೆಟ್ಟಿ ಪಾರ್ಕಲ್ಲಿ. ನಾನು ಬಾಲಕನಾಗಿದ್ದಾಗ ಅದು ಒಂದು ಸೌದೆ ಡಿಪೋ ಆಗಿತ್ತು, ಪಕ್ಕ ಜಾಗ ಬೇಕಿತ್ತು. ಅವಾಗಿನ ರಾಜಕಾರಣಿಗಳು, ಈಶ್ವರಪ್ಪಾಜಿ ಆಗಲಿ, ಇವರೆಲ್ಲರೂ ಆಗಲಿ, ಮರಿಯಪ್ಪನವರಿದ್ದಾರೆ, ಎಲ್ಲ ರಾಜಕೀಯ ಯಾವ ಪಕ್ಷ ಅಂತಲ್ಲ, ಎಲ್ಲರೂ ಸ್ವಾಮಿ ಶಿಷ್ಯರು ಎಲ್ಲ ಓಡಾಡಿ ಇವತ್ತು ಅದನ್ನು ಒಂದು ದೇವಸ್ಥಾನ ಮಾಡಲಿಕ್ಕೆ ಸಾಕಾರ ಆಯಿತು. ಅದು ಇವರ ಧಾರ್ಮಿಕ ಮತ್ತು ರಾಜಕೀಯ ಒಡನಾಟದಿಂದನೇ ಸಾಧ್ಯವಾಗಿದ್ದು. 92ರಲ್ಲಿ ಎಲ್ಲರ ಒತ್ತಾಯದ ಮೇರೆಗೆ ಎಲೆಕ್ಷನ್ ಇತ್ತರು. ಆವಾಗ ನಾವು ಕೇಳ್ತಾ ಇದ್ವಿ, ಸ್ವಾಮಿ ಯಾಕೆ ಅಂತಿದ್ವಿ, ಜನರಿಗೆ ಒಳ್ಳೇದಾಗಬೇಕಂದ್ರೆ ನಾವು ಏನು ಬೇಕಾದ್ರೂ ಮಾಡಲೇಬೇಕಪ್ಪ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ರು. ಸೊ ಅಯ್ಯಪ್ಪ ಸಂಘಟನೆಯೊಳಗೆ ಲಯನ್ಸ್ ಕ್ಲಬ್ ಹಾಗೂ ಹಲವಾರು ಫ್ಯಾಮಿಲಿ ಪ್ಲಾನಿಂಗ್ ಅಸೋಸಿಯೇಷನ್ ಆಫ್ ಇಂಡಿಯಾದಲ್ಲೂ ಅವರು ಮುಖ್ಯ ಪಾತ್ರ ವಹಿಸಿದ್ರು. ಮೆಗಾನ್ ಹಾಸ್ಪಿಟ್ಲಲ್ಲಿ ಡೈಲಿ ಬೆಳಿಗ್ಗೆ ಹೋಗಿ ಸೇವೆ ಮಾಡ್ತಾಯಿದ್ರು, ಆ ಆರ್ಗನೈಸಿಂಗ್ ಕಮಿಟಿಲೂ ಇದ್ದರು. ಸೊ ಅದರ ಇವೆಲ್ಲ ಒಡನಾಟದಿಂದ ಈ ಬಹುಮುಖ್ಯರೆಲ್ಲರೂ ಪರಿಚಯ ಆಗಿ ಅದನ್ನು ಅವರು ತನಗೆ ಅಂತ ಯಾವತ್ತೂ ಉಪಯೋಗಿಸ್ಕೊಳ್ಳಿಲ್ಲ. ಇವತ್ತಿಗೂ ನೀವು ಮನೆಗೆ ಬಂದು ನೋಡಿದ್ರೆ ಸ್ವಾಮಿಗಳು ಏನು ಮಾಡಿದ್ರು ಅದೇ, ಅದ್ರ ಮೇಲೆ ನಾವೀಗ ಕಟ್ಟಿ ಹೋಗ್ತಾ ಇದ್ದೀವಿ ಅಷ್ಟೇ ವಿನಃ ಅವ್ರು ಇಷ್ಟು ಸಾಕು ನನಗೆ ಅಂತ ಹೇಳಿದರು. ಇದು ಬಹಳ ಪ್ರೇರಣೆಯಾಗಿದೆ ನಮಗೆಲ್ಲ ಇವತ್ತು. ಮತ್ತೊಂದು ಬಹಳ ವಿಶೇಷತೆ, ರೋಜಾ ಷಣ್ಮುಗಂ ಸ್ವಾಮೀಜಿಯವರು ಸರಳತೆಗೆ ಅವರ ಬದುಕಿನ ಪೂರ್ಣ ಅವಧಿ ಅತ್ಯಂತ ಸರಳವಾಗಿ ಮತ್ತು ಸೌಮ್ಯವಾಗಿ ಬದುಕಿದವರು. ಈ ನಾವೇ ಈಗ ಇದೆಲ್ಲ ಮಾತಾಡಿದ ಹಾಗೆ ಇಷ್ಟೆಲ್ಲ ಒಡನಾಟ, ಇಷ್ಟೆಲ್ಲ ಪ್ರಸಿದ್ಧಿ, ಖ್ಯಾತಿ ಎಲ್ಲವೂ ಇದ್ದಾಗ್ಲೂ ಕೂಡ ಒಂದು ಸನ್ನಿವೇಶ ತಾವೇ ನನಗೆ ಹೇಳಿದ ಹಾಗೆ, ನೀವೆಲ್ಲ ಕುಟುಂಬ ಬಂಧುಗಳು ಅವರಿಗೆ ವಯೋಸಹಜ ಆರೋಗ್ಯದ ಏರುಪೇರಾದಾಗ ಎಲ್ಲ ಶಿಷ್ಯವೃಂದದವರು ಸೇರಿ ಅವರಿಗೊಂದು ಇನ್ನೋವಾ ಕಾರನ್ನ ಗಿಫ್ಟ್ ಮಾಡಬೇಕು ಅಂತ ಹೇಳಿದಾಗ ಸ್ವಾಮೀಜಿ ಅದನ್ನ ಬಹಳ ಚೆನ್ನಾಗಿ ಅದಕ್ಕೊಂದು ಉತ್ತರ ಕೊಟ್ಟು ಯಾಕೆ ಅದನ್ನ ಬೇಡ ಅಂತ ಹೇಳಿದ್ರು. ಹಾಗೆ ಅಷ್ಟು ಸರಳತೆಯಲ್ಲಿ ಬದುಕಲಿಕ್ಕೆ ಸಾಧ್ಯ ಆಗಿದ್ದು ಮತ್ತೆ ಅದಕ್ಕೆ ಪ್ರೇರಣೆ ಕೊಟ್ಟಿದ್ದು ಯಾವುದು ಅನ್ನೋದ್ರ ಬಗ್ಗೆ ದಯಮಾಡಿ ಹೇಳಿ. ಬಹಳ ಏನೋ ಇದು ನಾನು ನೆನೆಸ್ಕೊಳ್ತಾ ಹೋದ್ರೆ ಮನಸ್ಸಿಗೆ ಬಹಳ ತಟ್ಟುವಂತ ಪ್ರಶ್ನೆ ಹಾಗೂ ವಿವರಣೆ ನೀವು ಹೇಳಿದ್ದು. ನಾನು ಅವರಿಗೆ ಬಹಳ ಆಸೆ, ನಮಗೆ ಗುರುಗಳು ಒಂದು ದೊಡ್ಡ ಕಾರಲ್ಲಿ ಹೋಗಬೇಕು, ತುಂಬ ಚೆನ್ನಾಗಿರಬೇಕು ಅಂತ. ಅವತ್ತು ನಾನು ಕೇಳಿದಾಗ ಬಹಳ ಚೆನ್ನಾಗಿರೋ ಉತ್ತರ ಕೊಟ್ಟರು. ಅವ್ರು ಹೇಳಿದರು, ನಾನು ಕಾರಿನಲ್ಲಿ ಕೂತು ಹೋದರೆ ನಮ್ಮ ಮನೆಯಿಂದ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ 15 ನಿಮಿಷ ಆಗ್ಬೋದು. ಆದರೆ ನಾನು ಹೋಗಬೇಕಾದ್ರೆ ನನ್ನ ಭಕ್ತಾದಿಗಳನ್ನು ನೋಡೋಕ್ಕಾಗಲ್ಲ, ನನ್ನ ಮಿತ್ರರನ್ನು ನೋಡೋಕ್ಕಾಗಲ್ಲ, ಸ್ವಾಮಿಮಾರುಗಳನ್ನು ನೋಡೋಕ್ಕಾಗಲ್ಲ ಅಂತ. ಸರಿ ಸ್ವಾಮಿ, ಅದಕ್ಕೂ ಇದಕ್ಕೂ ಏನು ಸಂಬಂಧ ಅಂದೆ. ನೀ ಬಾ ಕೂತ್ಕೋ ಅಂತ ತಮ್ಮ ಸ್ಕೂಟಿಲಿ ಕೂರಿಸ್ಕೊಂಡ್ರು. ಅದೇ ಸ್ಕೂಟಿ ಹಾಗೇ ಇರ್ತಿತ್ತು. 15 ನಿಮಿಷ ತಗೊಳ್ಳುವ ಜಾಗದಲ್ಲಿ ನಾನು ಅವರು ಹೋದಾಗ 1.25 ಗಂಟೆ ತಗೋತು. ಅದು ಯಾಕಂದರೆ ದೊಡ್ಡವರು ಸಣ್ಣವರು ನೋಡ್ತಾ ಇರಲಿಲ್ಲ. ಅಲ್ಲಿರೋ ಬಾಳೆಹಣ್ಣು ಮಾರ ಮನುಷ್ಯರಾಗಿರ್ಬೋದು, ಸ್ವಾಮಿಗಳಾಗಿರ್ಬೋದು,
ಹೂಮಾರ ಸ್ವಾಮಿ ಆಗಿರ್ಬೋದು, ನಿಲ್ಲಿಸಿ ಕರ್ಕೊಂಡು ಮಾತಾಡ್ತಾ ಹೋಗೋರು. ದೇವಸ್ಥಾನ ಮುಟ್ಟಿದ ಮೇಲೆ ಹೇಳಿದ್ರು, ಇದು ಜೀವನದಲ್ಲಿ ನಾವು ಸಾಧಿಸೋದು. ನನಗೆ ಕಾರು ಬಂಗ್ಲೆ ಎಲ್ಲ ಯಾವಾಗ ಬೇಕಾದ್ರೂ ಬರ್ತದೆ, ಆದರೆ ನಾಳೆ ನಾನು ಇರಲಿ ಬಿಡಲಿ ಈ ಸ್ವಾಮಿಮಾರ್ಗಳು ನಮ್ಮ ಜೊತೆಗಿರ್ತಾರೆ ಅಂತ. ಅದಕ್ಕೆ ಇವತ್ತು ಆ ಶಿಷ್ಯವೃಂದ ಒಂದು ಲೈವ್ ಎಕ್ಸಾಂಪಲ್ ಆಗಿದೆ. ಈ ಶಿಷ್ಯವೃಂದದಲ್ಲಿ ಇರೋರು ಯಾರೂ ದೊಡ್ಡ ಕೋಟಿಗಟ್ಟಲೆ ಸಂಪಾದನೆ ಮಾಡಿದವರಲ್ಲ, ಸ್ವಾಮಿನ ಹತ್ತಿರದಿಂದ ನೋಡಿದವರು. ಆ ಸರಳತೆ ಅವರಲ್ಲಿ ಇದ್ದಿದ್ದು ಎಷ್ಟು ಮಟ್ಟಗಿತ್ತು ಅಂದರೆ, ದೀಪಾವಳಿ ನಾವು ಮಾಡಬೇಕು ಅನ್ಬೇಕಾದ್ರೆ ಸ್ವೀಟ್ ಎಲ್ಲ ತರೋರು. ಸ್ವಾಮಿ ಮುಟ್ಟೋಣ ಅಂದ್ರೆ ಅಲ್ಲ ಅಂತ ಕುಂಬಾರಗುಂಡಿ ಅಂತ ಒಂದು ಏರಿಯಾ ಇದೆ, ಅಲ್ಲಿ ತೊಗೊಂಡೋಗಿ ಹಂಚಿದ್ದು ಉಂಟವರು. ಅದೇ ಥರ ಯಾವುದೇ ನಮ್ಮ ಮನೇಲಿ ಫೆಸ್ಟಿವಲ್ ಆದರೂ ಮೊದಲು ಅವರಿಗೆ ಆಮೇಲೆ ನಾವು ಅಂತ. ಆ ಸರಳತೆ ನಾನು ನಮ್ಮ ಅಜ್ಜಿಗೆ ಕೇಳ್ತಾ ಇದ್ದೆ ಹೇಗೆ ಬಂತು ಅಂತ. ಅದು ಅವರ ತಂದೆಯಿಂದ ಬಂತು. ಅವರ ತಂದೆ ಮುನಿಯಾಂಡಿ ಪಿಳ್ಳೈ ಅಂತ ಆಗಿನ ಕಾಲದಲ್ಲಿ ಕಾರ್ಪೊರೇಟರ್ ಆಗಿ ಸ್ವತಂತ್ರ ಹೋರಾಟಗಾರರಾಗಿದ್ದರು. ಮನೆಯಲ್ಲಿ ದೊಡ್ಡ ಆಸ್ತಿ ಇದ್ರು, ಎಲ್ಲದೂ ಜನರಿಗೋಸ್ಕರ ಕೊಟ್ಟು ಲಾಸ್ಟಿಗೆ ಒಂದು ಕೋಲು ಮಾತ್ರ ಅವ್ರು ಬಿಟ್ಟು ಹೋಗಿದ್ರು. ಆ ಕೋಲ್ ಇನ್ನೂ ಮನೇಲಿ ಇಟ್ಟಿದ್ದಾರೆ ಗುರುಗಳು. ಅವ್ರು ಹೇಳ್ತಾರೆ, ಇದು ಸಾಕು ನಮಗೆ ಪ್ರೇರಣೆಗೆ, ಇದನ್ನ ನೀನು ಮುಂದಿನ ಪೀಳಿಗೆಗೆ ನೀನು ಕೊಡು, ಆವಾಗ ನಮ್ಮ ಜೀವನ ಸಾರ್ಥಕ ಆಗತ್ತೆ ಅಂತ ಹೇಳ್ತಾರೆ.